ನಮಸ್ಕಾರ. ಆಯುಷ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಕರ್ನಾಟಕ ವೈಭವ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕನ್ನಡವೆಂದರೆ ಬರೀ ನಾಡಲ್ಲ, ಭೂಪಟಕ್ಕೆ ಚುಕ್ಕಿ. ಮರವೆಂದರೆ ಬರೀ ಕಟ್ಟಿಗೆ, ಶ್ರೀಗಂಧದ ಚಕ್ಕೆ. ನಿಸಾರ್ ಅಹಮದ್ ಅವರ ಇಂತಹ ಅದ್ಭುತವಾದಂತಹ ಸಾಲುಗಳು ಎಂಥ ನಿರಾಭಿಮಾನಿಗಳನ್ನು ಕೂಡ ಒಂದು ಅದ್ಭುತವಾಗಿರುವಂತಹ ಅಭಿಮಾನ ಹುಟ್ಟಿಸೋದಕ್ಕೆ ದಾರಿಯನ್ನ ಮಾಡಿಕೊಡುತ್ತೆ. ವೀಕ್ಷಕರೇ, ಕನ್ನಡ ಹಾಗೆ ಕರ್ನಾಟಕಕ್ಕೆ 1000 ವರ್ಷಗಳ ಇತಿಹಾಸವಿದೆ. ಪ್ರತಿಯೊಂದು ಊರು, ಪ್ರತಿಯೊಂದು ಕೇರಿಯೂ ಕೂಡ ಒಂದು ಕಥೆಯನ್ನ ಹೇಳುತ್ತೆ. ಇಲ್ಲಿರುವಂತಹ ಸಾಹಿತಿಗಾರರು, ಸಂಗೀತಗಾರರು, ನೃತ್ಯಗಾರರು, ನಟರು, ನಟಿಯರು, ಹೀಗೆ ನಾನಾ ಕಲಾವಿದರು ನಮ್ಮ ಒಂದು ಶ್ರೀಮಂತಿಕೆಯನ್ನ, ಕನ್ನಡದ ಶ್ರೀಮಂತಿಕೆಯನ್ನ ಹೆಚ್ಚಿಸ್ತಾ ಇದ್ದಾರೆ. ವೀಕ್ಷಕರೇ, ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಚಾರ ಸುಗಮ ಸಂಗೀತ. ಸುಗಮ ಸಂಗೀತ ಅಂತ ಅಂತಿದ್ದ ಹಾಗೆ ನಮ್ಮೆಲ್ಲರಿಗೂ ನೆನಪಾಗುವಂಥದ್ದು ಕಾಳಿಂಗರಾಯರಾಗಿರ್ಬಹುದು ಅಥವಾ ಬಾಳಪ್ಪ ಹುಕ್ಕೇರಿ ಆಗಿರ್ಬೋದು. ಇವರೆಲ್ಲರೂ ಕೂಡ ಒಂದು ಸುಗಮ ಸಂಗೀತಕ್ಕೆ ದಾರಿಯನ್ನ ಮಾಡಿಕೊಟ್ಟಿದ್ದಾರೆ. ಇದಾದ ನಂತರ ಬಂದಂಥ ಅಶ್ವಥ್ ಆಗಿರ್ಬೋದು, ಮೈಸೂರನಂದ ಸ್ವಾಮಿಯವರಾಗಿರ್ಬೋದು, ಇವರೆಲ್ಲರೂ ಬೇರೆ ರೀತಿಯಾದಂಥ ಛಾಪನ್ನ ಮೂಡಿಸಿರ್ತಾರೆ. ಇವೆಲ್ಲ ಹಾಡುಗಳು, ನಾವು ಸುಗಮ ಸಂಗೀತದಲ್ಲಿ ಏನು ಹಾಡುಗಳನ್ನ ಕೇಳ್ತೀವಿ ಅವೆಲ್ಲವೂ ಕೂಡ ಅತ್ಯದ್ಭುತ, ಎಲ್ಲವೂ ನಮ್ಮ ಮನಸ್ಸಿಗೆ ನಾಟುತ್ತೆ. ಹಾಗಿರುವಾಗ ಸುಗಮ ಸಂಗೀತದ ಬಗ್ಗೆ ನಾವು ತಿಳ್ಕೊಳ್ಳೇಬೇಕು, ಅದರ ಹಿಂದಿರುವಂತಹ ಕಥೆಗಳ ಬಗ್ಗೆ ನಾವು ತಿಳ್ಕೋಬೇಕು. ಇದನ್ನೆಲ್ಲ ನಾವು ನಿಮಗೆ ಇಂದಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತೇವೆ. ಇದನ್ನೆಲ್ಲ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಕಿಕ್ಕೇರಿ ಕೃಷ್ಣಮೂರ್ತಿಯವರು. ಇವರು ಸುಗಮ ಸಂಗೀತದಲ್ಲಿ ಸಾಕಷ್ಟು ಒಂದು ಸಾಧನೆಯನ್ನ ಮಾಡಿದ್ದಾರೆ. ಸುಗಮ ಸಂಗೀತ ಕ್ಷೇತ್ರವನ್ನ ಒಂದು ಉತ್ತುಂಗತ ಕ್ಷೇತ್ರಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ. ಅದಷ್ಟೇ ಅಲ್ಲದೆ ಕರ್ನಾಟಕ ಸರ್ಕಾರ ಇತ್ತೀಚೆಗಷ್ಟೇ ನಿರ್ಮಾಣ ಮಾಡಿರುವಂತಹ KS ನರಸಿಂಹಸ್ವಾಮಿ ಟ್ರಸ್ಟ್ ಅಲ್ಲಿ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಬನ್ನಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ತೆ. ನಮಸ್ಕಾರ ಸರ್. ತಾವು ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ತಾವು C. ಅಶ್ವಥ್ ಅವರ ಪಟ್ಟ ಶಿಷ್ಯರು. C. ಅಶ್ವಥ್ ಅವರಿಂದ ಸಾಕಷ್ಟೊಂದು ಪಾಠಗಳನ್ನ ಕಲ್ತಿದ್ದೀರಾ. ಅವರ ಒಂದು ನಡೆ ನುಡಿಗಳು ನಾವು ನಿಮ್ಮಲ್ಲಿ ನೋಡ್ಬೋದು, ನಿಮ್ಮ ಹಾಡಿನಲ್ಲೂ ಕೂಡ ನೋಡ್ಬೋದು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಹಾಗಾಗಿ ಸುಗಮ ಸಂಗೀತ ಕ್ಷೇತ್ರಕ್ಕೆ ತನ್ನದೇ ಆದಂತಹ ಛಾಪನ್ನು ಮೂಡಿಸಿರುವಂತಹ C. ಅಶ್ವಥ್ ಆಗಿರ್ಬೋದು, ಮೈಸೂರನಂದ ಸ್ವಾಮಿಯವರಾಗಿರ್ಬೋದು, ಇವರೆಲ್ಲರ ಬಗ್ಗೆ ನಮಗೆ ತಿಳಿಸ್ಕೊಡಿ. ಹಾಗೆ ಸುಗಮ ಸಂಗೀತದ ಹಾದಿಯನ್ನು ಕೂಡ ನಮಗೆ ತಿಳಿಸ್ಕೊಡಿ. ಸುಗಮ ಸಂಗೀತ ಹೇಗೆ ಅಂದರೆ, ಅಶ್ವಥ್ ಮತ್ತು ಅನಂತ ಸ್ವಾಮಿಯವರ ಸಂಬಂಧ ಇದೆಯಲ್ಲ, ಅದು ಒಂದು ಟಾಸ್ ಹಾಕಿದ್ರೆ ಹೇಗೆ ಒಂದು ನಾಣ್ಯದ 2 ಮುಖಗಳು ಅಂತೀವೋ ಹಾಗೆ ಸುಗಮ ಸಂಗೀತದ ಬೆಳವಣಿಗೆಯಲ್ಲಿ ಮೈಸೂರನಂದ ಸ್ವಾಮಿಯವರ ಪಾತ್ರ ಮತ್ತು ಅಶ್ವಥ್ ಅವರ ಪಾತ್ರ ಬಹಳ 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 ದೊಡ್ಡದು. ಅದು ಒಂದೇ ಮಾತು, 4 ಸತ್ಯನಾರಾಯಣ ಒಂದು ಮಾತು ಹೇಳ್ತಾರೆ, ಸ್ನೇಹ ಅತಿ ಮಧುರ, ಸ್ನೇಹ ಅದು ಅಮರ, ಸ್ನೇಹವೇ ಗುಡಿಯು ಪ್ರೀತಿಯ ದೇವರು ಕಾಲ ದೇಶ ಮೀರಿದ ಭಾವ, ಸ್ನೇಹ ಅತಿ ಮಧುರ. ನೋಡಿ, ನನ್ನನ್ನು ಒಳಗೊಂಡಂತೆ ತುಂಬ ಜನಕ್ಕೆ 4 ಸತ್ಯನಾರಾಯಣ ಅವರ ಇನ್ನೊಂದು ಗೀತೆಗಳು ಗೊತ್ತಿರೋದಿಲ್ಲ. ಹಾಗೆ ಕವಿ ಸಾಕಷ್ಟು ಬೇಕಾದಷ್ಟು ಗೀತೆಗಳನ್ನು, ಇತ್ತೀಚೆಗೆ ಕೆಲವು ಪ್ರಯತ್ನಗಳು ಕೂಡ ಆಗ್ತಾ ಇವೆ. ಉದಾಹರಣೆಗೆ ನಿಮಗೆ ಹಚ್ಚೆವು ಕನ್ನಡ ದೀಪ, DS ಕರ್ಕಿದ ತಕ್ಷಣ ಹಚ್ಚೆವು ಕನ್ನಡ ದೀಪ, ಇನ್ನೊಂದಷ್ಟು ಅಂದಾಗ ಹುಡುಕಬೇಕಾಗುತ್ತೆ. ಹೌದು ಹೌದು. ಹಾಗೆ ಅನಂತ ಸ್ವಾಮಿಯವರು ಮತ್ತು ಅಶ್ವಥ್ ಅವರು ಮಾಡಿದ ಬಹಳ ದೊಡ್ಡ ಕೆಲಸ ಅಂದರೆ ಹೊಸ ಹೊಸ ಕವಿಗಳ ಗೀತೆಗಳನ್ನು ತಗೊಂಡು ಅವರು ಕಂಪೋಸ್ ಮಾಡ್ತಾ ಕೂತ್ಕೊಂಡು, ಇವಾಗಲೇ ಹೇಳಿದಾಗೆ ಕೆಲವು ಹಾಡುಗಳಂತೂ ಅದು ಎಷ್ಟು ಅದ್ಭುತ ಇದು ಅಂದರೆ, ಹೌದು ಹೌದು. ಕನ್ನಡವೆಂದರೆ ಬರಿನಾಡಲ್ಲ, ಭೂಪಟಗೆರೆ ಚುಕ್ಕೆ, ಮರವೆಂದರೆ ಬರಿ ಕಟ್ಟಿಗೆ, ಶ್ರೀಗಂಧದ ಚಕ್ಕೆ, ಶ್ರೀಗಂಧದ ಚಕ್ಕೆ. ಆನಂದ ಸ್ವಾಮಿದೊಂದು ಒಂದು ಟಚ್ ಅಂತೀವಲ್ಲ, ಹಂಗೆ ಅವ್ರ ಕಂಪೋಸಿಂಗ್ ಸ್ಟೈಲ್ ಹಂಗೆ. ಜಯ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ, ಜಯ ಭಾರತ ಜನನಿಯ ತನು ಜಾತೆ. ಮೆಲೋಡಿ ಆ ಓ ಓ ಓ ಅನಂತ ಸ್ವಾಮಿದೊಂದು ಒಂದು
ಟಚ್ ಅದು ಮೆಲೋಡಿ 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 ಎಲ್ಲದಕ್ಕೂ ಆ ಥರದ್ದು. ಜಯ ಭಾರತ ಜನನಿಯ ತನುಜಾತೆ ಇದು ಕಂಪೋಸ್ ಆಗಿದ್ದು ಹೆಚ್ಚು ಕಡಿಮೆ 70ರ ಆಸ್ಪಾಸಲ್ಲಿ, 70, 73, 74. ಅದನ್ನು ಅನಂತ ಸ್ವಾಮಿ ಹಾಡ್ಕೊಂಡು ಬರ್ತಿದ್ರು. ಆದರೆ ಅಧಿಕೃತವಾಗಿ ಜಯ ಭಾರತ ಜನನಿಯ ತನುಜಾತೆ ಗೀತೆಗೆ ಮತ್ತೆ ಟ್ಯೂನ್ ಮಾಡಿದ್ದು ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ 1993ರಲ್ಲಿ. ಅನಂತ ಸ್ವಾಮಿನೂ ಇದ್ರು, ಅಶ್ವತ್ತು ಇದ್ರು. ಅನಂತ ಸ್ವಾಮಿ ಪ್ರಾರಂಭ ಮಾಡುವಾಗ ಏನ್ ಮಾಡಿದ್ರು, ಒಂದು ಪಲ್ಲವಿ 2 ಚರಣ. ಅಂದ್ರೆ ಜನನಿಯ ಜೋಗುಳ ವೇದದ ಘೋಷ, ತಕ್ಷಣ ಸರ್ವ ಜನಾಂಗದ ಶಾಂತಿಯ ತೋಟ, ನೇರ ಮಧ್ಯೆ ಅನುಪಲ್ಲವಿ ಮತ್ತೆ ಇನ್ನೊಂದು ಚರಣ. ಶಂಕರ ರಾಮಾನುಜ ಅದು ಬಿಟ್ರು, ತೈಲಪ್ಪ ಹೊಯ್ಸಳ ಬಿಟ್ರು, ಭೂದೇವಿಯ ಮುಕುಟದ ಬಿಟ್ರು. ಅಂದ್ರೆ ಒಂದು ಗೀತೆ ಆಗವ್ರು ಅದನ್ನ ಬಳಸ್ಕೊಟ್ಟಿದ್ದು, ನಾಡಗೀತೆ ಆಗಲ್ಲ. ಅಶ್ವತ್ ಪೂರ್ತಿ ಅದನ್ನ ಆಮೇಲೆ ಮಾಡಿದ್ರು. 93ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ತಂದಂತಹ ಹಚ್ಚೇವು ಕನ್ನಡದ ದೀಪ. ಅನಂತ ಸ್ವಾಮಿ ಇದ್ದಾಗ್ಲೇ ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ವೀಡೆ. ಇದು ಒಂದು ಜೋಶ್. ಹೀಗೆ ಒಂದಕ್ಕೊಂದು. ಆಮೇಲೆ ಅವರಿಬ್ರು ಹೇಗಿದ್ರು ಅಂದ್ರೆ, ಇವ್ರ ಬಗ್ಗೆ ಅವ್ರಿಗೆ ಅಪಾರವಾದ ಗೌರವ, ಅವ್ರ ಬಗ್ಗೆ ಇವ್ರಿಗೆ ಅಪಾರವಾದ ಗೌರವ. ಎಷ್ಟು ಒಳ್ಳೆಯ ಅದ್ಭುತ ಅಂದ್ರೆ ನಂಬಕ್ಕೆ ಆಗಲ್ಲ. ಜಾಲಿಪಾರಿನಲ್ಲಿ ಕೂತು ಪೋಲಿ ಗೆಳೆಯರು ಗೋಪಿಯನ್ನು ಪಾಪ ಗೇಲಿ ಮಾಡುತ್ತಿದ್ದರು. ಜಾಲಿಪಾರಿನಲ್ಲಿ ಕೂತು ಪೋಲಿ ಗೆಳೆಯರು ಗೋಪಿಯನ್ನು ಪಾಪ ಗೇಲಿ ಮಾಡುತ್ತಿದ್ದರು. ಎಷ್ಟು ಅದ್ಭುತವಾದ ಸ್ನೇಹ ಇದರಲ್ಲಿ ಇದ್ರೆ, ಒಂದ್ ಲೈನು ಅನಂತ ಸ್ವಾಮಿ ಹಾಡೋದು, ಒಂದ್ ಲೈನು ಅಶ್ವಥ್ ಹಾಡೋದು, ಮತ್ತೊಂದ್ ಲೈನ್ ಅನಂತ ಸ್ವಾಮಿ ಹಾಡೋದು. ಒಂದ್ ಲೈನ್ ಸುಗಮ ಸಂಗೀತ ಕ್ಷೇತ್ರದಲ್ಲಿ ದಾಖಲೆಯಲ್ಲಿರುವ ಅವರಿಬ್ಬರ ಸ್ನೇಹದ ಒಂದು ಸಂಕೇತವಾಗಿ ಈ ಗೀತೆ ಉಳ್ಕೊಂಡಿದೆ. ಅಷ್ಟು ಅದ್ಭುತವಾದ ಕೊಡುಗೆ ಅನಂತ ಸ್ವಾಮಿ ಮತ್ತು ಅಶ್ವಥ್ ಅವ್ರದ್ದು ಸುಗಮ ಸಂಗೀತ. ಕನ್ನಡವೇ ನಿತ್ಯ.